ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1 ತಿಂಗಳು ಕಂಪ್ಲೀಟ್ ಆಯಿತು. ಈ 1 ತಿಂಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಸವಾಲುಗಳು ಎದುರಾಯಿತು. ಏನೆಲ್ಲ ಸವಾಲುಗಳು, ಏನೆಲ್ಲ ಟೆನ್ಷನ್ಗಳು ಎದುರಾಯಿತು ಅನ್ನೋದನ್ನು ನೋಡೋದಕ್ಕೋದ್ರೆ ಇಲ್ಲಿ ಬಿಜೆಪಿಯಿಂದ ಯಾವುದೇ ರೀತಿಯ ಸವಾಲುಗಳಾಗಲಿ ಟೆನ್ಷನ್ ಆಗಲಿ ಎದುರಿಸಲಿಲ್ಲ ಡಿ.ಕೆ. ಶಿವಕುಮಾರ್ ಅವರು. ಬಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಟೆನ್ಷನ್ ಕೊಟ್ಟಿದ್ದು ಅಪ್ಪ ಮಗನ. ಯಾವ ಅಪ್ಪ ಮಗ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಒಂದು ನಿಖಿಲ್ ಕುಮಾರಸ್ವಾಮಿ ಅವರು JDSನ ಯುವ ಘಟಕದ ಅಧ್ಯಕ್ಷರು, ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು. ಇವರಿಬ್ಬರೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕೊಟ್ಬಿಟ್ರು. ಒಂದೇ ತಿಂಗಳಾಗಿರೋದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 1 ತಿಂಗಳು ಕಂಪ್ಲೀಟ್ ಆಗಿದೆ ಅಷ್ಟೇ. ಇನ್ನೂ 23 ತಿಂಗಳುಗಳ ಕಾಲ ಅವರ ಅಧಿಕಾರ ಅವಧಿ ಇದೆ. ಬಟ್ ಈ 1 ತಿಂಗಳಲ್ಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಸವಾಲುಗಳು ಎದುರಾಯಿತು, ಒಂದಷ್ಟು ಟೆನ್ಷನ್ಗಳು ಕೂಡ ಕ್ರಿಯೇಟ್ ಆಯಿತು. ಇದನ್ನು ಕ್ರಿಯೇಟ್ ಮಾಡಿದ್ದು ಬಿಜೆಪಿ ಅವರಲ್ಲ, JDS, ಅದರಲ್ಲೂ ಅಪ್ಪ ಮಗ. ಸೊ ಅಪ್ಪ ಮಗನ ಟೆನ್ಷನ್ ಶುರುವಾಗಿದೆ ಈಗ CM ಡಿ.ಕೆ. ಶಿವಕುಮಾರ್ ಅವರಿಗೆ. ಯಾವ ಯಾವ ವಿಚಾರದಲ್ಲಿ ಟೆನ್ಷನ್ ಕೊಟ್ಟರು ಡಿ.ಕೆ. ಶಿವಕುಮಾರ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು, ಅದರ ಜೊತೆಗೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಅವರ ಇತ್ತೀಚಿನ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಅವರ ಮಾತುಗಳಲ್ಲಿ ಎಷ್ಟು ಪ್ರಬುದ್ಧತೆ ಇದೆ, ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ವಿಚಾರದ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಅದರ ಜೊತೆಗೆ ಯಾರಾದರೂ ಟಾಂಗ್ ಕೊಟ್ಟರೆ ಅವರಿಗೆ ಯಾವ ರೀತಿ ಟಾಂಗ್ ಕೊಡಬೇಕು ಅನ್ನೋದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನೋಡಿ, ಮೊದಲಿಗೆ ಟ್ರಬಲ್ ಕೊಟ್ಟಿದ್ದು, ಟೆನ್ಷನ್ ಕೊಟ್ಟಿದ್ದು ಟ್ರಬಲ್ ಶೂಟರ್ಗೇನೆ ಟ್ರಬಲ್ ಕೊಟ್ಟರು ಅಪ್ಪ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಕುಮಾರಸ್ವಾಮಿ ಅವರು. ಒಂದಿಲ್ಲೊಂದು ಹೋರಾಟಗಳು, ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾ ಇದ್ದಂತೆ ಒಂದಿಲ್ಲೊಂದು ಹೋರಾಟಗಳಾಗತ್ತೆ. ಅದರ ನೇತೃತ್ವ ವಹಿಸಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು. ಅದಾದ ಮೇಲೆ ಬಹಳ ಪ್ರಮುಖವಾಗಿ ಚರ್ಚೆಯಾಗಿದ್ದು ಬಿಡದಿ ಟೌನ್ಶಿಪ್ ವಿಚಾರ. ಅದು ಡಿ.ಕೆ. ಶಿವಕುಮಾರ್ ಅವರು CM ಆಗೋದಕ್ಕಿಂತ ಮುಂಚೆನೇ ಟೌನ್ಶಿಪ್ ವಿಚಾರ ಮುನ್ನೆಲೆಗೆ ಬಂದಿತ್ತು, ಸಾಕಷ್ಟು ಹೋರಾಟಗಳಾಯಿತು. ಬಟ್ ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ. ಪಾದಯಾತ್ರೆ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಒಂದು ಹಳ್ಳಿಗಳಿಗೆ ಭೇಟಿ ಕೊಡ್ತಾರೆ. ಆ ಭಾಗದ ಟೌನ್ಶಿಪ್ಗೆ ಒಳಪಡುವಂತಹ ಹಳ್ಳಿಗಳಿಗೆ ಭೇಟಿ ಕೊಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅಲ್ಲಿರುವಂತಹ ರೈತರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾರೆ, ಅವರ ಕಷ್ಟಗಳನ್ನು ಆಲಿಸ್ತಾರೆ, ರಾಜ್ಯದ ಜನರ ಮುಂದೆ ತೆರೆದಿಡುವಂತಹ ಪ್ರಯತ್ನ ಮಾಡ್ತಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ನಾನು ಮಾಡೇ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪಣ ತೊಟ್ಟಿದಾರಲ್ಲ, ಮುಖ್ಯಮಂತ್ರಿಗಳೇ ಇಲ್ಲಿ ನೋಡಿ ರೈತರ ಪಾಡೋ ಹೆಂಗಿದೆ, 100 ಎಕರೆ ಜಮೀನಿದೆ, ಎಲ್ಲವೂ ಸಮೃದ್ಧವಾಗಿದೆ, ಹಸಿರು ತೋರಣಗಳಿಂದ ಕಂಗೊಳಿಸ್ತಾ ಇದೆ ನೋಡಿ, ಎಲ್ಲೂ ಬಂಜರು ಭೂಮಿ ಇಲ್ಲ, ಎಷ್ಟು ಮಿಲ್ಕ್ ಇದೆ ನೋಡಿ, ಎಷ್ಟು ಸಿಲ್ಕ್ ಇದೆ ನೋಡಿ ಇಲ್ಲಿ. ಅದನ್ನು ರಾಜ್ಯದ ಜನರ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ಇಡುತ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅಲ್ಲಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಟ್ರಬಲ್ ಕೊಡೋಕೆ ಶುರು ಮಾಡಿರೋದು. ಅದಾದ ನಂತರ ಶುರುವಾಗುತ್ತೆ ಪಾದಯಾತ್ರೆ. ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡ್ತಾರೆ, 11 ಕಿಲೋಮೀಟರ್ ಪಾದಯಾತ್ರೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುತ್ತೆ. ಈ ಬಿಡದಿ ಟೌನ್ಶಿಪ್ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡೋದಕ್ಕೆ ಶುರು ಮಾಡಿದ್ದು. ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು, ಈ ಕಡೆ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಚರ್ಚೆಗೂ ಕೂಡ ಆಹ್ವಾನಿಸ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ವಿಧಾನಸೌಧಕ್ಕೆ ಬನ್ನಿ, ನೀವು ನಿಮ್ಮವ್ರನ್ನ ಕರ್ಕೊಂಬನ್ನಿ, ಚರ್ಚೆ ಮಾಡೋಣ ಅಂತ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳೇ, ವಿಧಾನಸೌಧದಲ್ಲಿ ಬೇಡ, ಜನರ ಕಷ್ಟ ಇದು, ಜನರ ಸಮ್ಮುಖದಲ್ಲೇ ಚರ್ಚೆಯಾಗಲಿ, ಬಿಡದಿಗೆ ಬನ್ನಿ ಅಂತ ಹೇಳಿ ಅಲ್ಲೋಗಿ ಕೂತ್ಕೊಂಡ್ಬಿಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಬಟ್ ಬರಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಅಲ್ಲಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಟ್ರಬಲ್ ಮೇಲೆ ಟ್ರಬಲ್. CMಗೆ ಕುರ್ಚಿ ಹಾಕಿಬಿಟ್ಟು ಬಹಿರಂಗವಾಗಿ ಆಹ್ವಾನಿಸ್ತಾರೆ. ನಾನು ಇಲ್ಲಿ ಕೂತಿದ್ದೀನಿ CM ಅವರೇ, ನಿಮಗೆ ಕುರ್ಚಿ ಹಾಕಿದ್ದೀನಿ, ನೀವು ಬನ್ನಿ ಚರ್ಚೆ ಮಾಡೋಣ. ನೀವೇನು 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೀರಲ್ಲ, ಕೊಟ್ಟಿದ್ದಾರಾ ಇಲ್ವಾ ನೋಡೋಣ. ಇನ್ನು 20% ರೈತರು
ಕೊಟ್ಟಿಲ್ವಾ, ಅವರು ಇದ್ದಾರೆ ಬನ್ನಿ, ಈ ರೀತಿ ಬಹಿರಂಗವಾಗಿ ಚರ್ಚೆಗೆ ಆಹ್ವಾನ ಕೊಡಲಾಗುತ್ತೆ. ಅದಾಯ್ತಾ, ಈ ಬಿಡದಿ ಟೌನ್ಶಿಪ್ ವಿಚಾರ ಮುಗೀತು ಅಂದರೆ ಮುಗಿದಿಲ್ಲ, ಸದ್ಯದ ಮಟ್ಟಿಗೆ ತಣ್ಣಗಾಗಿದೆ. ಅಲ್ಲಿಯ ರೈತರು ಹೋರಾಟ ಮಾಡ್ತಾ ಇದ್ದಾರೆ, 1.5 ವರ್ಷಕ್ಕಿಂತ ಹೆಚ್ಚಿನ ದಿನಗಳ ಹೋರಾಟ ಅದು. ಬಟ್ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡಕ್ಕೆ ಬಿಡಲ್ಲ, ಕಾನೂನು ಹೋರಾಟ ಮಾಡಲಾಗುತ್ತೆ, ಆ ಖರ್ಚು ವೆಚ್ಚಗಳನ್ನು ನಾನೇ ಭರಿಸ್ತೀನಿ, ರೈತರ ಹತ್ರ ₹1 ಹಾಕ್ಸಲ್ಲ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಈ ಬಿಡದಿ ಟೌನ್ಶಿಪ್ ವಿಚಾರ ಆದಮೇಲೆ DK ಶಿವಕುಮಾರ್ ಅವರಿಗೆ ಟ್ರಬಲ್ ಕೊಟ್ಟಿದ್ದು ಈ ಪ್ರದೀಪ್ ಈಶ್ವರ್ ಅವರ ಬಾಯಿಗೆ ಬೀಗ ಹಾಕಬೇಕು ಅನ್ನುವ ಚರ್ಚೆಗಳು ಕೂಡ ನಡೀತು. ಯಾಕೋ ಲಗಾಮ್ ಇಲ್ಲದ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಅವರು ಮಾತಾಡ್ತಾರೆ, ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಾರೆ, ಈ ನಾಲ್ಗೆಗೂ ಈ ಮೆದುಳಿಗೂ ಕನೆಕ್ಷನ್ನೇ ಇಲ್ಲ ಪ್ರದೀಪ್ ಈಶ್ವರ್ ಅವ್ರಿಗೆ ಅಂತ. ಆ ವಿಚಾರ ಏನಾಯ್ತು ಅನ್ನೋದು ಗೊತ್ತು. ಅಲ್ಲಿದ್ದಂತಹ JDS ಕಾರ್ಯಕರ್ತರುಗಳನ್ನು, ಜನರನ್ನ ರೊಚ್ಚಿಗೆಬ್ಸೋ ಕೆಲಸ ಮಾಡ್ತಾರೆ ಪ್ರದೀಪ್ ಈಶ್ವರ್ ಅವರು. ಕೂದಲು ಕಿತ್ಕೊಳ್ಳೋದು ಅಥವಾ ತೋಳ್ಬಲ ಪ್ರದರ್ಶನ ಮಾಡೋದು, ತೊಡೆ ತಟ್ಟೋದು, ನಾನಾ ನೀನಾ ಅಂತ ಸವಾಲು ಹಾಕೋದು ಜನಗಳ ಮುಂದೆ. ಜನ ಏನು ಮಾಡ್ತಾರೆ, ಚಪ್ಪಲಿ ತೂರ್ತಾರೆ. ಆ ವಿಚಾರ ಕೂಡ DK ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗುತ್ತೆ. ಕಾರ್ಯಕರ್ತರ ಪರ JDS ನಿಂತ್ಕೊಳ್ಳುತ್ತೆ, 4 ಜನ ಅರೆಸ್ಟ್ ಆಗ್ತಾರೆ, 4-5 ಜನ ಅವ್ರನ್ನ ಬಿಡುಗಡೆ ಕೂಡ ಮಾಡಲಾಗುತ್ತೆ. ಸೊ ಈ ವಿಚಾರ, ಈ ಪ್ರದೀಪ್ ಈಶ್ವರ್ ಅವರ ವಿಚಾರದಲ್ಲೂ ಕೂಡ DK ಶಿವಕುಮಾರ್ ಅವರು ನೋ ರಿಯಾಕ್ಷನ್, ಇದು ಕೂಡ ತಲೆನೋವಾಗಿ ಪರಿಣಮಿಸುತ್ತೆ. ಅದಾದಮೇಲೆ SIR ವಿಚಾರದಲ್ಲೂ ಕೂಡ BJPಗಿಂತ ಮೊದಲೇ ಹೋರಾಟವನ್ನು ಶುರು ಮಾಡಿದ್ದು JDS. ಸೊ ಹಾಗಾಗಿ ಎಲ್ಲ ವಿಚಾರದಲ್ಲೂ ಕೂಡ JDS ಪಕ್ಷ DK ಶಿವಕುಮಾರ್ ಅವ್ರನ್ನ ಕಟ್ಟಾಕೋ ಕೆಲಸ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಟ್ರಬಲ್ ಶೂಟರ್ಗೇನೆ ಟ್ರಬಲ್ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ JDS ನಾಯಕರುಗಳು, ನಿಖಿಲ್ ಕುಮಾರಸ್ವಾಮಿ ಅವರು, ಅದರ ಜೊತೆಗೆ ಕುಮಾರಸ್ವಾಮಿ ಅವರು. ಸೊ ಇದೇ ರೀತಿ ಮಾಡಿದ್ರೆ 2028ಕ್ಕೆ ಏನಾದರೂ ಒಂದು ಮ್ಯಾಜಿಕ್ ಆಗುತ್ತೆ, ಬೆಳವಣಿಗೆ ಆಗುತ್ತೆ, JDS ಪಕ್ಷ ಮತ್ತಷ್ಟು ಬಲಿಷ್ಠ ಆಗುತ್ತೆ. ಎಲ್ಲಿ ತನ್ನ ಹಿಡಿತವನ್ನು ಕಳ್ಕೊಂಡಿತ್ತೋ ಅಲ್ಲೇ ಮತ್ತೆ ಪ್ರಾಬಲ್ಯ ಸಾಧಿಸಬಹುದು ಅಂತ ಹೇಳಿ JDSನ ಅಭಿಮಾನಿಗಳು ಮಾತಾಡ್ಕೊಳ್ತಾ ಇದ್ದಾರೆ. ನೋಡೋಣ ಏನಾಗಬಹುದು. ಇನ್ನೂ 2 ವರ್ಷಗಳ ಕಾಲ ಇರೋದ್ರಿಂದ ಏನೆಲ್ಲ ಬದಲಾವಣೆಗಳಾಗಬಹುದು, ಇನ್ನೂ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟಗಳಾಗತ್ತೆ, ನಿಖಿಲ್ ಕುಮಾರಸ್ವಾಮಿಯವರ ಹೋರಾಟ ಹೇಗಿರುತ್ತೆ, ಕುಮಾರಸ್ವಾಮಿಯವರ ಹೋರಾಟ ಹೇಗಿರುತ್ತೆ, ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಾಕಿಸುವಂಥ ಕೆಲಸ ಮಾಡ್ತಾರೆ, ಕಾದು ನೋಡಬೇಕು.